ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಪಿಕೆಲ್ ಫ್ಯಾನ್ಸ್ಗೆ. ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಆಫ್ಟರ್ ಲಾಂಗ್ ಗ್ಯಾಪ್ ಬರ್ತಾ ಇದ್ದಾರೆ ರೆಸ್ಟ್ ತಗೊಂಡು. ಲಾಸ್ಟ್ ಮ್ಯಾಚ್ ನೋಡಿದ್ರೆ ಹಂಗೆ ಏನ್ ಗುರು ಅನ್ಬಿಲೀವಬಲ್ ವಿಕ್ಟ್ರಿ, ಈ ಸೀಸನ್ ನೋಡೇ ಇಲ್ಲ ಅಂತ ಮ್ಯಾಚ್ನ ಅನ್ನೋ ಥರ ವಿಕ್ಟ್ರಿ ಆಗಿದ್ದು. ಏನು ಬೌನ್ಸ್ ಬ್ಯಾಕು, ಏನು ಕಮ್ ಬ್ಯಾಕು. ಈ ಮ್ಯಾಚು ಆ ಥರ ಲೀಡ್ನಂತೂ ಬಿಟ್ಕೊಂಡು ಕೊಡೋದು ಬೇಡ, ಆ ಥರ ಬಾಯಿಗೆಲ್ಲ ಬರ್ಸೋದು ಬೇಡ. ನಾವು RCB ಥರ ಸಲೀಸಾಗಿ ಗೆಲ್ಲಿ ಅಂತ ಕೇಳ್ಕೊತೀವಿ. ಯಾಕಂದರೆ ಬೆಂಗಾಲ್ ವಾರಿಯರ್ಸ್ ಮೇಲೆ ಮ್ಯಾಚ್ ಇರೋದು ಇವತ್ತು. ಆಲ್ರೆಡಿ ಒಂದು ಮ್ಯಾಚ್ನ ಸೋತಿದ್ವಿ, ಸಿಕ್ಕಾಪಟ್ಟೆ ಕ್ಲೋಸ್ ಮಾಡಿದ್ರು 32-30. ನಾವು 30, ಅವ್ರು 32. ಮಣಿಂದರ್ ಸಿಂಗ್ ಅಂತೂ ಲಾಸ್ಟ್ ಮ್ಯಾಚ್ ಹಾಕೊಂಡು ರುಬಾಕ್ಬಿಟ್ಟಿದ್ರು. ಅಂದರೆ ಏನೊಂದು 11 ಪಾಯಿಂಟ್ ತೊಗೊಂಡ್ರೆ ಏನೊಂದು 20 ಪಾಯಿಂಟ್ ತೊಗೊಂಡ್ಬಿಟ್ಟಿದ್ರು ಅಂತ ಹೇಳ್ತಿಲ್ಲ. ನಮ್ಮ ಕಡೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟೊಂದು ಕ್ಲಿಕ್ ಆಗಿಲ್ಲ, ಜೊತೆಗೆ ಡಿಫೆನ್ಸ್ ಕೂಡ ಅಷ್ಟೊಂದು ಸಾಥ್ ಕೊಟ್ಟಿರಲಿಲ್ಲ. 30-32 ಒಂದು 2 ಪಾಯಿಂಟ್ ಡಿಫ್ರೆನ್ಸಿಂದ ಏನಂತ ಯೂಜ್ ಮಾರ್ಜಿನ್ ಸೋತಿರಲಿಲ್ಲ, ಕಡಿಮೆ ಮಾರ್ಜಿನ್ ಸೋತಿದ್ದು. ಇವತ್ತಿನ ಮೊದಲನೇ ಮ್ಯಾಚು ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಆಯಿತು. ಅಂದರೆ ಸೆಕೆಂಡ್ ಮ್ಯಾಚ್ ಆಗ್ತಿದೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವರ್ಸಸ್ ಯು ಮುಂಬಾ ಆಗ್ತಾ ಇದೆ. ನೋಡೋಣ ಆ ಮ್ಯಾಚ್ ಹೆಂಗಿರುತ್ತೆ ಅಂತ. ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತಂದರೆ ಮಗ ಇಬ್ಬರು ಪಕ್ಕದಲ್ಲೇ ಇದ್ದೀವಿ. ನಾವು ಮೇಲ್ಗಡೆ ಹೋಗ್ಬಿಟ್ಟಿದ್ದೀವಿ ಸೈಕಲ್ ಗ್ಯಾಪಲ್ಲಿ, ಅವ್ರ ಮೇಲ್ಗಡೆ ಹೋಗ್ಬಿಡಿದ್ದು ಸೈಕಲ್ ಗ್ಯಾಪಲ್ಲಿ. ನಮ್ಮದು ಸ್ವಲ್ಪ ಜಾಸ್ತಿ ಗ್ಯಾಪ್ ಆಯ್ತಲ್ಲ. ಇನ್ಫ್ಯಾಕ್ಟ್ ಅವ್ರದ್ದು ಕೂಡ 12 ಮ್ಯಾಚ್ ಆಗಿದೆ, ನಮ್ಮದು ಕೂಡ 12 ಮ್ಯಾಚ್ ಆಗಿದೆ. ಸೇಮ್ ನಂಬರ್ ಆಫ್ ವಿಕ್ಟ್ರೀಸು, ಬಟ್ ಅವ್ರದ್ದು ಟೈ 2 ಆಗಿದೆ, ನಮ್ಮದು ಟೈ ಎಲ್ಲ ಏನೂ ಆಗಿಲ್ಲ. ನಮಗಿಂತ 2 ಪಾಯಿಂಟ್ ಮೇಲ್ಗಡೆ ಇದ್ದಾರೆ ಅವರು, ಅಂದರೆ ಪಾಯಿಂಟ್ ಡಿಫ್ರೆನ್ಸ್ ಹೇಳ್ತಾ ಇರೋದು. ಸೊ ಓಕೆ, ಇವತ್ತು ಗೆದ್ಬಿಟ್ಟು ಮೇಲ್ಗಡೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಂದ ಏನಾದ್ರು ಸೋಲ್ತು ಅಂತಂದ್ರೆ, ಬೆಂಗಾಲ್ ವಾರಿಯರ್ಸ್ ಮೇಲೆ ಸೋಲ್ತು ಅಂತಂದ್ರೆ ನಮ್ದು ಹೆಂಗೆ ಅಂತಂದ್ರೆ ಮಗ ಬರೀ ಕೆಳಗಡೆ ಅವ್ರ ಮೇಲೆ ಮಾತ್ರ ಗೆಲ್ಲತರ ಆಗೋಗ್ಬಿಟ್ಟಿತ್ತು. ಬಟ್ ಪಟ್ನಾ ಪೈರೇಟ್ಸ್ ಮೇಲೆ ಯಾವಾಗ ಗೆದ್ವೋ ಅಲ್ಲಿ ಒಂಥರ ಕಾನ್ಫಿಡೆನ್ಸ್ ಹೆವಿ ಬೂಸ್ಟ್ ಅಪ್ ಆಗಿದೆ. ನಮ್ಮ ಡಿಫೆನ್ಸ್ ಎಕ್ಸ್ಪೆಷಲಿ ಸುರ್ಜಿತ್ ಅವರು ಲಾಸ್ಟ್ ಮ್ಯಾಚ್ ಅಂತೂ ಒಂಥರ ಥ್ರಿಲ್ಲರ್ ಮ್ಯಾಚ್ನ ಟರ್ನು ಟ್ವಿಸ್ಟು ಎಲ್ಲ ಮಾಡಾಕ್ಬಿಟ್ರು. ಇನ್ಫ್ಯಾಕ್ಟ್ ಎಲ್ಲರಿಂದನೂ ಕೂಡ ಆಲ್ಮೋಸ್ಟ್ ಈಕ್ವಲ್ ಕಾಂಟ್ರಿಬ್ಯೂಷನ್ ಬಂತು ಅಂತ ಹೇಳಬೇಕು. ಇವ್ರು ಕಮ್ಮಿ ಅಂತ ಹೇಳೋಕ್ಕಾಗೋದಿಲ್ಲ. ಇವಾಗ ಎಲ್ಲರೂ ಕೂಡ ಒಂಥರ ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡೋರು. ಸುರ್ಜಿತ್ ಅವ್ರು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋದು ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚಲ್ಲಿ ಭರತ್ ಅಣ್ಣ ಲಾಸ್ಟ್ ಮ್ಯಾಚು ಆಡಲಿಲ್ಲ. ಈ ಮ್ಯಾಚ್ ಆಡ್ತಾರೋ ಆಡಲ್ವಾ ಗೊತ್ತಿಲ್ಲ. ಯಾಕಂದರೆ ಲಾಸ್ಟ್ ಮ್ಯಾಚು ಆಡಿದಾಗ ಬೆಂಗಾಲ್ ಮೇಲೆ ಜಸ್ಟ್ 6 ಪಾಯಿಂಟ್ಗಳನ್ನ ಮಾತ್ರ ತೊಗೊಂಡ್ಬಂದಿದ್ರು. ಅರೌಂಡ್ 5-6 ಸಲ ಇವರು ಕೂಡ ಟ್ಯಾಕಲ್ ಕೂಡ ಆಗಿದ್ರು. ಅಷ್ಟೊಂದು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಬೆಂಗಾಲ್ ಮೇಲೆ ಬಂದಿರಲಿಲ್ಲ. ಇನ್ಫ್ಯಾಕ್ಟ್ ಯಾವ ರೈಡರ್ದು ಕೂಡ ಬಂದಿಲ್ಲ. ವಿಕಾಸ್ ಮಂಡಲ 3 ಪಾಯಿಂಟ್ನ ತಗೊಂಡ್ರು ಲಾಸ್ಟ್ ಬೆಂಗಾಲ್ ಮೇಲೆ ಆಡಿದಾಗ. ಸೊ ಆದ್ದರಿಂದ ಅದೇ 3, 6, 2, 3 ಈ ಥರ ಪಾಯಿಂಟ್ಸ್ಗಳಷ್ಟನ್ನ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ತೊಗೊಂಬಂದಿದ್ದು. ಸೊ ಈ ಕಡೆ ಮಣಿಂದರ್ ಒಬ್ಬರು ಸೂಪರ್ 10 ತಗೊಂಡಿದ್ರು. ನಿತಿನ್ ಅವ್ರು ಬೇರೆ ಇವಾಗ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಬೆಂಗಾಲ್ ಕಡೆ. ನಮ್ಮ ಕಡೆ ನೋಡಬೇಕು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಲಾಸ್ಟ್ ಮ್ಯಾಚ್ ಒಂಥರ ನೋಡಿ ಸಚಿನ್ ಅವರು ಒಂಥರ ಲಾಸ್ಟ್ ಮ್ಯಾಚ್ ಅವ್ರನ್ನ ಕೂರಿಸಿದ ಸಚಿನ್ ಅವರು, ರಣ್ ಸಿಂಗು ಎಲ್ಲರೂ ಒಂಥರ ಫಾರ್ಮಿಗೆ ಬಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಕ್ರೂಷಲ್ ಪಾಯಿಂಟ್ಸ್ಗಳನ್ನ ತೊಗೊಂಬಂದರು. ಸಚಿನ್ ಅವರು ಈ ಮ್ಯಾಚು ಒಂಥರ ಹೆಂಗೆ ಆಡ್ತಾರೆ, ಮೇನ್ ರೈಡರ್ ಆಗಿ ಆಡ್ತಾರಾ ಅಥವಾ ಬ್ಯಾಕಪ್ ಆಗಿ ಆಡ್ತಾರಾ ಅಂತ ಕಾದು ನೋಡ್ಬೇಕು, ಸಬ್ಸ್ಟಿಟ್ಯೂಟ್ ಆಗಿ ಆಡ್ತಾರಾ ಅಂತ ಕಾದು ನೋಡಬೇಕು. ಭರತ್ ಅವ್ರನ್ನ ಅಲ್ಲೇ ಸೈಲೆಂಟಾಗಿ ಕೂರಿಸಿರ್ತಾರೆ. ಇಲ್ಲಮ್ಮ ನಾವು ಅನ್ಬಿಲೀವಬಲ್ ಮ್ಯಾಚ್ನ ಗೆದ್ಬಿಟ್ಟಿದ್ದೀವಿ, ನೀವು ಸೈಲೆಂಟಾಗಿ ಕೂತ್ಕೊಂಡ್ಬಿಡು ಅಂತ ಕೋಚ್ ಅವರು ಯಾವ ನಿಲುವು ತೊಗೊತಾರೆ ಅಂತ ಜಸ್ಟ್ ವೆಯ್ಟ್ ಮಾಡಬೇಕು ಅಷ್ಟೇ. ಮೇಲೆ ಕೆಳಗೆ ಇದ್ದೀವಿ ಗುರು. ಅವ್ರು 7th ಪೊಸಿಷನ್ ಇದ್ದಾರೆ, ನಾವು 8th ಪೊಸಿಷನ್ ಇದ್ದೀವಿ ಅಷ್ಟೇ. ಸೊ ಇವತ್ತು ಗೆದ್ವಿ ಅಂದರೆ ಖಂಡಿತ ಮೇಲ್ಗಡೆ ಅಂತೂ ಹೋಗ್ತೀವಿ. ಇನ್ನು ಹೈಟ್ ಟು ಹೈಟ್ ಸ್ಟ್ಯಾಟ್ಸ್ಗೆ ಬಂತು ಅಂತಂದರೆ ಆಡೋದು 21 ಮ್ಯಾಚು ಬೆಂಗಾಲ್ ವಾರಿಯರ್ಸ್ ಬೆಂಗಳೂರು ಬುಲ್ಸು. ನಮ್ಮ ಸ್ಟ್ಯಾಟ್ಸ್ ಮೇಲೆ ಹೋಗಿದ್ದಾರೆ ಅವ್ರು ಗೆದ್ದಿರೋ ಅಂಥದ್ದು 12 ಮ್ಯಾಚು, ನಾವು ಗೆದ್ದಿರೋದು 9 ಮ್ಯಾಚು. ಯಾವುದೇ ಟೈ ಅಂತೂ ಆಗಿಲ್ಲ. ಸ್ವಲ್ಪ ಅಹೆಡ್ ಅಂತೂ ಖಂಡಿತ ಇದ್ದಾರೆ ಬೆಂಗಾಲ್ ವಾರಿಯರ್ಸ್ ಅವರು. ಮಣಿಂದರ್ ಸಿಂಗ್ ಅವರ ಹಾವಳಿಯಿಂದ ರೀಸೆಂಟ್ ಇಯರ್ಸ್ಗಳಲ್ಲಂತೂ ಒಂಥರ ಅವರೇ ನಮ್ಮ ಮೇಲೆ ಡಾಮಿನೇಷನ್ ಅಂತೂ ಬೆಂಗಾಲ್ ವಾರಿಯರ್ಸು ಮಾಡಿದರು. ಸೊ ಕಾದು ನೋಡೋಣ ಇವತ್ತಿನ ಮ್ಯಾಚು ಏನು ಆಗುತ್ತೆ ಅಂತ. ಲಾಸ್ಟ್ ಮ್ಯಾಚ್ ಥರ ಬಾಯಿಗಂತೂ ಬರ್ಸ್ಬೇಡ್ರಿ, ನಮಗಂತೂ ತಡ್ಕಣೆ. ಒಟ್ಟಲ್ಲಿ ಮ್ಯಾಚ್ ಎಕ್ಸೈಟ್ಮೆಂಟು ಏನೇನೋ ಆಗೋಗ್ಬಿಡ್ತು, ಒಂಥರ ರೋಮಾಂಚನ ಆಗೋಗ್ಬಿಡ್ತು ಲಾಸ್ಟ್ ಮ್ಯಾಚ್ ಗೆದ್ದಾಗ. ಬಟ್ ಆ ಥರ ಎಷ್ಟು ಸಲ ರೋಮಾಂಚನ ಮಾಡುತ್ತಾರೆ ಗೊತ್ತಿಲ್ಲ. ಒಂದು ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಗೆಲ್ರಿ ಅಂತ ಕೇಳ್ತೀನಿ ಅಷ್ಟೇ. ಗೆದ್ರೆ ಕ್ಲೋಸ್ ಮಾರ್ಜಿನಲ್ಲಿ ಗೆಲ್ತಾರೆ, ಸೋತ್ರೆ ಇವಾಗ ಅದು ಕೂಡ ಒಂಥರ ಕ್ಲೋಸ್ ಮಾರ್ಜಿನಲ್ಲಿ ಸೋಲೋದು. ನೋಡ್ಬೇಕು ಏನಾಗುತ್ತೆ ಈ ಮ್ಯಾಚ್ ಅಂತ. ಈ ಮ್ಯಾಚ್ ಸ್ವಲ್ಪ ಕರೆಕ್ಟ್ ಟಫ್ ಇಟ್ಟಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ಮ್ಯಾಚು 30-32 ಆಗಿರೋದ್ರಿಂದ ಈ ಮ್ಯಾಚು ಕೂಡ ಕ್ಲೋಸ್ಗೆ ಹೋದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ, ಯಾರ ಕಡೆ ಹೋಗುತ್ತೆ ಅಂತ. ಒಟ್ಟಲ್ಲಿ ಕಾನ್ಫಿಡೆನ್ಸ್ ಇದೆ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಮೇಲೆ ನನಗೆ ಜಾಸ್ತಿ ಕಾನ್ಫಿಡೆನ್ಸ್ ಇದೆ. ರೈಡಿಂಗ್ ಡಿಪಾರ್ಟ್ಮೆಂಟ್ಗಿಂತ ಸ್ವಲ್ಪ ಜಾಸ್ತಿ ಬಿಲ್ಡಪ್ ಆಗಿದೆ ಅಂತ. ಕಾದು ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನನ್ಸುತ್ತೆ ಇವತ್ತು ಯಾರು ಗೆಲ್ಬೋದು, ಬೆಂಗಾಲ ಅಥವಾ ಬೆಂಗಳೂರಾ? ಕಾಮೆಂಟಲ್ಲಿ ಹಾಕಿ. ಬಬಾ.